ನಾರಾಯಣನು ನಾನು ಕಾಟುಮೂಲೆಯ ತೋಟದ ಸಂದುಗುಂದುಗಳನ್ನೆಲ್ಲ ತಿರುಗಿ ನೋಡಿದೆವು. ಆ ಬೆಟ್ಟದ ಮೈಗಳನ್ನು ಕೊರೆದು ಮಣ್ಣನ್ನು ನೀರಿನ ಪ್ರವಾಹಕ್ಕೆ ತೇಲಿಸಿ ಬಿಟ್ಟ ರೀತಿ, ನೆಲವನ್ನು ತಟ್ಟು ಮಾಡಿ ಕಂಗು ಬಾಳೆಗಳನ್ನು ಬೆಳೆಸಿದ ರೀತಿ, ಆಳುಗಳಿಗೆ ಜ್ವರ ಬಂದು ಅವರು ಪರಾರಿಯಾಗುತ್ತಿದ್ದ ಬಗೆ, ಇವೆಲ್ಲವುಗಳ ಕಥೆಗಳನ್ನು ನಾರಾಯಣನ ಬಾಯಿಂದ ಇನ್ನೊಮ್ಮೆ ಕೇಳಿದ್ದಾಯಿತು. ನಾವಿಬ್ಬರು ತೋಟದ ಕುಡಿಯನ್ನು ಸೇರಿದಾಗಲಂತೂ ನನ್ನ ಮನಸ್ಸು ತುಂಬ ಹರ್ಷಗೊಂಡಿತ್ತು. ಅಲ್ಲಿ ಗೋಪಾಲಯ್ಯನ ಮನಸ್ಸು ಬಿಂಬಿಸುವಷ್ಟು ದೊಡ್ಡದಾದ ಕೊಳವಿತ್ತು. ನಾರಾಯಣ ಅದನ್ನು ತೋರಿಸಿ, ಮಾವನ ಮುಂಜಾಗ್ರತೆ ಎಂದರೆ ಹೀಗೆ. ಇಲ್ಲಿ ಬೆಟ್ಟದ ಜರಿಗಳು ಬತ್ತುವುದೆಂಬುದೇ ಇಲ್ಲ. ಆದರೂ ಒಂದಲ್ಲ ಒಂದು ಬೇಸಿಗೆಯಲ್ಲಿ ಅವು ಆರಿದ್ದಾದರೆ ತೋಟಕ್ಕೆ ನೀರಿನ ಕೊರತೆ ಉಂಟಾಗಬಾರದೆಂದು ಇಂಥ ಕಲ್ಲು ಕಟ್ಟಿಸಿದ ಕೆರೆಯನ್ನು ಮಾಡಿದ್ದಾರೆ. ಈಗೇನಾದರೂ ಇಲ್ಲಿ ಒಂದಾಳು ಎರಡಾಳು ನೀರಿರಬಹುದು ಎಂದರು. ನೀವು ನಿತ್ಯವೂ ಇಲ್ಲಿಗೆ ಸ್ನಾನಕ್ಕೆ ಬರುವುದುಂಟೆ ಎಂದೆ ನಾನು. ಆ, ಈ ತಂಡಿ ನೀರಲ್ಲಿ ಮಿಂದರೆ ಮೈ ಮರಗಟ್ಟಿತ್ತು. ಇಲ್ಲಿ ಬಿಸಿಲು ಬೀಳುವುದೆಂಬುದೇ ಇಲ್ಲ. ನಾನಿಲ್ಲಿಗೆ ಬಂದ ಬಹು ವರ್ಷಗಳ ತನಕ, ಮೇಲಿನ ಅಬ್ಬಿಯ ನೀರಿರುವ ತನಕ ಈ ಕೆರೆಯು ವ್ಯರ್ಥವೆಂದೇ ತಿಳಿದಿದ್ದೆ. ಆದರೆ ಗೋಪಾಲ ಮಾಮ ನನಗಿಂತ 100 ವರ್ಷ ಮುಂದೆ ಕಾಣಬಲ್ಲರು. ಒಂದು ವರ್ಷ ಇದ್ದಕ್ಕಿದ್ದಂತೆ ಬೇಸಿಗೆ ಉರಿಯತೊಡಗಿತು. ಯುಗಾದಿಯ ಆನಂತರ ನಮ್ಮೂರಲ್ಲಿ ಎಂದೋ ಮಳೆ ಬಂದರೂ ಬರಬಹುದು ಆಗಿದ್ದು ಆ ವರ್ಷ ಜ್ಯೇಷ್ಠದಲ್ಲೇ ಮಳೆಯನ್ನು ಕಾಣಬೇಕಾಯಿತು. ಗುಡ್ಡಗಳೆಲ್ಲ ಬಿಸಿಲಿನಿಂದ ಹುರಿದು ಹುಲ್ಲಿನ ಹುಟ್ಟೇ ಅಡಗಿತ್ತು. ಅಂತಹ ಕಾಲ ಇನ್ನೂ ಬರಲಾರದು, ಹಿಂದೆ ಬಂದಿರಲಿಲ್ಲ. ಕಾಡಿನ ಆನೆ ಕಾಟಿಗಳೇ ನೀರನ್ನರಸಿ ಅಲೆಯುತ್ತಿದ್ದ ದಿನಗಳವು. ಹಾಗೆಯೇ ರಾತ್ರಿ ನೀರಿಗೆ ಬಂದ ಕಾಟಿಯ ಹಿಂಡುಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಈ ಕೆರೆಯ ನೀರಿನಿಂದಾಗಿ ಆ ವರ್ಷ ನಮ್ಮ ತೋಟಕ್ಕೆ ಒಂದಷ್ಟು ಹಾನಿ ತಟ್ಟಲಿಲ್ಲ. ಆದರೆ ಇಷ್ಟೆಲ್ಲವನ್ನು ಮಾಡಿಸಲು ಹಣವನ್ನು ಮಾತ್ರ ನೀರಿನಂತೆ ವೆಚ್ಚ ಮಾಡಿರಬೇಕು. ನಾನೆಂದೆ, ಈ ಮೂಲೆಯಲ್ಲಿ ಅಷ್ಟೆಲ್ಲ ಹಣವನ್ನು ಸುರಿದರೆ ಅದು ಕೈಗೆ ಬರುವುದುಂಟೆ? ನನಗೆ ಆ ಕಾಮಗಾರಿಗಳೆಲ್ಲ ಕೆಚ್ಚದೆ ಒಬ್ಬ ವ್ಯಕ್ತಿಯ ದುಡುಕುತನದ ಪರಮಾವಧಿ ಎಂದು ಕಾಣುತ್ತದೆ. ನಿಮಗೆ ಹಾಗೆ ಕಾಣಿಸಿತು, ನನಗಾದರೂ ಹಾಗೆಯೇ ಕಂಡಿತು. ಆದರೆ ಆ ಮಾತನ್ನು ಮಾವಯ್ಯ ಕೇಳಿದರೆ ಮಾತ್ರ ನಗುತ್ತಾರೆ. ಮರುಳು ನಿನಗೆ ನಾರಾಯಣ. ದುಡ್ಡನ್ನು ಯಾವ ಮನುಷ್ಯನು ಕಟ್ಟಿಕೊಂಡು ಹೋಗುವುದಿಲ್ಲ. ದುಡ್ಡು ಕಳೆದರೇನಾಯಿತಂತೆ? ಈ ತೋಟಕ್ಕಾಗಿ ದುಡಿದವರಿಗೆ ಪ್ರಯೋಜನವಾಗಲಿಲ್ಲವೇ? ನಾನು ಹೋದ ಮೇಲೆಯೂ ಉಳಿಯುವ ಈ ತೋಟ ಯಾರಿಗೋ ಎಂದಿಗೋ ಕೆಲಸಕ್ಕೆ ಬಾರದೆ ಹೋದಿತ್ತೆ. ಅದು ಬರಲಿಲ್ಲವೆಂದೇ ತಿಳಿಯುವ. ಇಲ್ಲಿರುವಷ್ಟು ದಿವಸ ಈ ಸುಂಪಾದ ಸಸಿಗಳನ್ನು ಕಂಡು ನಾವು ಸಂತೋಷಪಟ್ಟದ್ದು ಸುಳ್ಳಾದಿದ್ದೆ. ಹಣ ಹೋಯಿತೆಲ್ಲಿಗೆ? ಅದು ಹಾಳಾಗುವುದು ಹೇಗೆ? ಅದರಿಂದ 100 ಬಾಯಿಗಳು 4-5 ವರ್ಷ ಅನ್ನ ಉಂಡದ್ದು ಸುಳ್ಳೆ ಎನ್ನುತ್ತಾರೆ. ಗೋಪಾಲಯ್ಯನ ಈ ತೆರನ ಜೀವನ ದರ್ಶನವನ್ನು ನನ್ನ ಮುಂದಕ್ಕೆ ವಿಸ್ತರಿಸುವಾಗ ನಾರಾಯಣನ ಬಾಯಿ ಮುಖಗಳು ಅಷ್ಟು ಭಕ್ತಿಯಿಂದ ಕೂಡಿದ್ದುವು. ಅಗಾಧ ಮಹಿಮನಾಗಿದ್ದ ಒಬ್ಬ ಗುರುವಿನ ಸಂದೇಶವನ್ನು ಅರ್ಥ ತಿಳಿಯದೇ ಹೋದರೂ ಭಕ್ತಿ ಭಾವದಿಂದ ಕಾಣುವಂತೆ ಅವನ ರೀತಿ ಇತ್ತು. ಈ ಎಲ್ಲ ಮಾತುಗಳನ್ನು ಕೇಳಿ ನನ್ನ ಪಾಲಿಗೆ ಗೋಪಾಲಯ್ಯ ಬೇರೆಯೇ ವ್ಯಕ್ತಿಯಾಗಿ ಕಾಣಿಸಿದರು. ನನ್ನ ಮನಸ್ಸಿನಲ್ಲಿ ಅವರ ನಿಲುವು ಮತ್ತಷ್ಟು ಇರಿದಾಯಿತು. ಬದುಕುವುದು ಹೊನ್ನಿಗಾಗಿ ಅಲ್ಲ ಎಂಬ ಅವರ ನುಡಿಯನ್ನು ಅವರ ಜೀವನ ಧ್ವನಿಸುತ್ತಿತ್ತು. ಸಂಜೆಯಾಗುತ್ತಾ ಬಂದಿತು. ಬಯಲನ್ನು ನೋಡಿಕೊಂಡು ಬರುವ. ಈ ವರ್ಷ ಕಬ್ಬನ್ನು ಬೆಳೆದಿದ್ದೇವೆ ಎಂದು ನಾರಾಯಣನು ಅನ್ನಲು ಒಪ್ಪಿ ಹೊರಟೆ. ತೋಟದಿಂದ ಇಳಿದು ತೋಡನ್ನು ದಾಟಿ ಈಚೆಗೆ ಬಂದೆವು. ಹಸುರಿಂದ ತಲೆದೂಗುವ ಕಿರಿಯ ಬಯಲೊಂದು ಕಂಡಿತು. ಅಚ್ಚ ಹಸಿರಿನ ಮೇಲೆ ಎಳೆಗಾಳಿ ನಲಿಯುತ್ತಿತ್ತು. ಸಂಜೆಯ ಹೊಂಬಣ್ಣ ಚೆಲ್ಲುತ್ತಿದ್ದ ಆ ಸುಂದರ ನೋಟ ನನ್ನನ್ನು ಬೆರಗು ಮಾಡಿತು. ಆ ಬಯಲಿನ ಇಕ್ಕೆಲಗಳಲ್ಲೂ ಏರಾದ ಗುಡ್ಡಗಳು. ಬಯಲಿನ ಅಂಚುಗಳನ್ನು ತುಳಿಯುತ್ತಾ ಮುಂದುವರಿದೆವು. ಬಯಲ ತುದಿಯಲ್ಲಿಯೇ ಕಬ್ಬಿನ ತೋಟವಿತ್ತು. ಸೊಂಪಾದ ಕಬ್ಬಿನ ಕಾಂಡಗಳು ಅಲ್ಲಿಯ ನೆಲದ ಸಾರವೆಷ್ಟೆಂಬುದಾಗಿ ಹೇಳುತ್ತಿದ್ದವು. ನಾರಾಯಣನು
ನನಗೆ ಸಾಗುವಾಳಿಯ ಗಂಧಗಾಳಿ ತಿಳಿದಿರಲಿಲ್ಲ. ಈ ಹೊತ್ತಿಗೂ ತಿಳಿದಿಲ್ಲ. ಭತ್ತ ಬಿತ್ತುವುದಕ್ಕೂ ಅವರೇ ನನಗೆ ಹೇಳಬೇಕು, ಬೇಲಿ ಹಾಕುವುದಕ್ಕೂ ಅವರೇನೇ ತಿಳಿಸಬೇಕು. ಅವರ ಪಾಲಿಗೆ ನಾನಿನ್ನು ಮಗುವೆ, ನನಗೆ ಅವರು ತಂದೆಗೆ ಸಮಾನರು ಎಂದನು. ನಿಮಗೆ ಅವರು ಏನಾಗಬೇಕು ಎಂದು ಕೇಳಿದೆ ನಾನು. ನನಗೆ ಹಿಂದಣ ರಾತ್ರಿ ಆ ವಿಚಾರವಾಗಿತ್ತು. ಗೋಪಾಲಯ್ಯ ಏನನ್ನೋ ಹೇಳಿದರು, ಅದೇನೆಂಬುದು ಮರೆವೆಯಾಗಿತ್ತು. ಈಗ ನನ್ನ ಪ್ರಶ್ನೆಗೆ ಅವರೇ ನನಗೆ ದೇವರು ಎಂದ ಮಾತನ್ನು ಕೇಳಿ ನನಗೆ ವಿಸ್ಮಯವಾಯಿತು. ಮೊದಲೇ ಕಳಿತ ಅವನ ಮುಖ ಕೃತಜ್ಞತೆಯಿಂದ ಇನ್ನಷ್ಟು ನಮ್ರವಾಯಿತು. ಆತ ಮಾತನ್ನು ಮುಂದುವರಿಸುತ್ತಾ, ನನಗೆ ಅವರು ಏನಾಗುವುದೂ ಬೇಡ, ನನಗೆ ಸಮೀಪವೂ ಅಲ್ಲ, ಯಾವ ಸಂಬಂಧವೂ ಅಲ್ಲ. ಅಪ್ಪ ಅಬ್ಬೆ ಇಲ್ಲದಂತ ನಾನು ಹುಡುಗನಿರುವಾಗಲೇ ಹೊಳೆಯಲ್ಲಿ ತೇಲುವ ಕಟ್ಟಿಗೆ ಬಳಿದು ದಂಡೆಯನ್ನು ಸೇರುವಂತೆ ಅವರನ್ನು ಬಂದು ಸೇರಿದೆ. ಅವರಿಂದಲೇ ಹೀಗಿದ್ದೇನೆ. ದುಡಿಯಲು ನೆಲ ತೋರಿಸಿದರು, ಇರಲು ಮನೆಯನ್ನು ಕೊಟ್ಟರು, ಅವರೇ ಮದುವೆಯನ್ನೂ ಮಾಡಿಸಿದರು. ಯಾವ ತಂದೆಯೂ ಕೊಡದ ಸಂಭ್ರಮ ಉಂಟು ಮಾಡಿಕೊಟ್ಟರು. ದೇವರ ದಯೆಯಿಂದ ನನಗೀಗ 2 ಜನ ಮಕ್ಕಳು, 2 ಕಾಯಿಲೆಯಿಂದ ತೀರಿಕೊಂಡವು. ಅವನ್ನು ಉಳಿಸಿದ್ದು ನಮ್ಮದಲ್ಲವೇ? ಅಂದರೆ ಅದೊಂದು ವಿಷಯದಲ್ಲಿ ಮಾವನಿಗಿಂತ ನಾನೇ ಪುಣ್ಯಶಾಲಿ. ಅವರ 2 ಜನ ಮಕ್ಕಳಲ್ಲಿ ಹಿರಿಯವಳು ಮೊದಲ ಬಾಣಂತಿತನಕ್ಕೆ ಬಲಿಯಾದಳು. ಕಿರಿಯಾತ ದುರ್ಬುದ್ಧಿ ನಾಟಿಯೋ ಮನೆಯಿಂದ ದೂರವಾದವನು, ದೂರವಾಗಿಯೇ ಬಿಟ್ಟ. ನನ್ನೊಡನೆ ಎಲ್ಲ ಸಂಗತಿಗಳನ್ನು ಹೇಳಿದರು ಎಂದೆ ನಾನು. ಆ ವಿಷಯಗಳಲ್ಲಿ ಅವರಿಗೆ ತುಂಬ ಬೇಸರವಿರಬೇಕು ಅಲ್ಲವೇ ಎಂದು ಹೇಳಿದ. ಇದ್ದಿತು, ಅವರಲ್ಲಿ ಅಷ್ಟು ಕಾಣುವುದಿಲ್ಲ ವ್ಯತೆ. ಆದರೆ ಅತ್ತೆಗೆ ಏಳಲಾರದಷ್ಟು ನೋವು. ಎಷ್ಟೋ ಸಾರಿ ಅವರು ಇಲ್ಲಿಗೆ ಬಂದು ನನ್ನ ಮಕ್ಕಳನ್ನು ತಮ್ಮ ಮನೆಗೆ ಒಯ್ಯುತ್ತಾರೆ. ಅಜ್ಜಿ ಬಂದಳೆಂದರೆ ಇವು ಆಕಾಶಕ್ಕೇರುತ್ತವೆ. ಅವರಿಗೆ ಈಗ ಇಷ್ಟು ದೂರ ನಡೆದು ಬರಲಿಕ್ಕಾಗುವುದಿಲ್ಲ. ಆದರೆ 3 ದಿನಕ್ಕೊಮ್ಮೆ ಮಕ್ಕಳನ್ನು ಕರೆದು ತರಲು ಆಳನ್ನು ಕಳಿಸುತ್ತಾರೆ. ಇಲ್ಲವೇ ಮಾದಯ್ಯನ ಸಂಗಡ ಕರೆದು ತನ್ನಿ ಎನ್ನುತ್ತಾರೆ. ನಾನು ಚೇಷ್ಟೆಗಾಗಿ ಬರಿದೆ ನಾರಾಯಣನನ್ನು ಕೆಣಕುವ ಸಲುವಾಗಿ, ಭಟ್ಟರೆ, ನೀವು ಇಲ್ಲಿಗೆ ಬಂದು ಬಹಳ ಕಾಲವಾಗಿರಬೇಕಲ್ಲವೇ ಎಂದೆ. 15 ವರ್ಷಗಳಿಗಿಂತಲೂ ಮೇಲಾಯಿತು. ನಾನು ಬರುವಾಗ ಈ ತೋಟದ ಕೆಲಸ ಮುಗಿದು ಫಸಲು ಬರುವಲ್ಲಾಗಿತ್ತು. ಈ ಭೂಮಿ ನಿಮಗೆ ಗೇಣಿಯೇ ಎಂದು ಕೇಳಿದೆ. ಅಷ್ಟಕ್ಕೆ ನಾರಾಯಣನಕ್ಕನು, ಗೇಣಿಯೇ? ಗೇಣಿಯಾದರೆ ಎಷ್ಟು ಗೇಣಿ ಕೊಡಬೇಕಾದಿತ್ತು ಹೇಳಿ? ಬದಲು ಮಾವಯ್ಯ ಬೆಳೆದುದರಲ್ಲಿ ನನಗೆ ಅರೆವಾಸಿ, ನಿನಗೆ ಅರೆವಾಸಿ ಎಂದು ಹೇಳಿದ್ದಾರೆ. ಇಲ್ಲಿಯ ತನಕವೂ ಹಾಗೆಯೇ ನಡೆದು ಬಂದಿದೆ. 1 ವರ್ಷವಾದರೂ ಈ ವರ್ಷ ಇಷ್ಟು ಕಡಿಮೆ ಏಕೆ? ಆದದ್ದು ಇಷ್ಟೇ ಸರಿಯೇ ಎಂದು ಅವರು ಕೇಳಿದವರಲ್ಲ. ಒಂದೇ ಒಂದು ಅಡಿಕೆಯನ್ನು ನಾನು ಇವರಿಂದ ಅಡಗಿಸಿಟ್ಟವನೂ ಅಲ್ಲ. ಆದರೂ ನಿಮ್ಮಲ್ಲೇನಾದರೂ ಕಾಗದ ಪತ್ರ ಇರಬೇಡವೇ? ಕಾಗದ ಪತ್ರ ಮಾಡಿಸುವ ಜನವಾಗಿದ್ದರೆ ನನಗೆ ಅರೆವಾಸಿ ಫಸಲನ್ನು ಬಿಡಬೇಕೆಂದಿತ್ತೇ. ಈ ದಿನ ನನ್ನಲ್ಲಿ ನಗದು 2,000 ರೂಪಾಯಿಗಳಿವೆ. ಅವರು ಹೇಳಿದವರಿಗೆ ಅದನ್ನು ಸಾಲವಾಗಿ ಕೊಟ್ಟಿದ್ದೇನೆ. ಕಾಡು ಮೃಗಗಳ ಹಾವಳಿ ಇಲ್ಲವಾದರೆ ಇದರ ಇಮ್ಮಡಿಯಷ್ಟು ಉಳಿಸಬಹುದಾಗಿತ್ತು. ನಾರಾಯಣನಿಗಾದರೂ ಗೋಪಾಲಯ್ಯನವರಲ್ಲಿ ಎಂಥ ಅಗಾಧ ವಿಶ್ವಾಸ ಬೇರೂರಿತ್ತೆಂಬುದು ನನಗೆ ತಿಳಿಯಿತು. ನಾವು ಮಾತನಾಡುತ್ತಾ ಆ ಬಯಲನ್ನೆಲ್ಲ ನೋಡಿ ಮನೆಗೆ ಮರಳಲು ವೇಳೆಯಾಗಬಾರದೆಂದು ಅವಸರದಲ್ಲಿ ಹಿಂದಿರುಗಿದೆವು. ನಾನು ಮನೆಗೆ ಬರುತ್ತಲೇ ಗೋಪಾಲಯ್ಯನವರು ಎದ್ದು ನಿಂತು, ನೋಡಿದಿರಾ ಎಲ್ಲವನ್ನೂ ಎಂದು ಕೇಳಿದರು. ನೋಡಿದೆ, ನೋಡಿ ಸಂತೋಷಪಟ್ಟೆ. ನೋಡದೆ ಹೋಗಿದ್ದರೆ ಒಂದು ಸಂದರ್ಭವೇ ಕಳೆದು ಹೋಗುತ್ತಿತ್ತು ಎಂದೆ. ನನ್ನ ಮಾತನ್ನು ಅವರು ಕೇಳಿದರೋ ಇಲ್ಲವೋ, ಬದಲು ನಾರಾಯಣನನ್ನು ಕರೆದು, ನಾರಾಯಣ, ಇಂದು ತಿರುಗಿ ಆನೆ ಬಂದಿತೆನ್ನುತ್ತೀಯಾ? ನಿನಗೆ ಹೆದರಿಕೆ ಇದ್ದರೆ ದೇರಣ್ಣನನ್ನು ಕಾವಲಿಗೆ ಬಿಟ್ಟು ಹೋಗುತ್ತೇನೆ. ಅಂತೂ ಹೀಗಿರುವ ಕಂಡಿಯಿಂದ ಅದು ಬರಲಾರದು. ಅದನ್ನು ಮುಚ್ಚಿ ಸಮನಾದ ಬೇಲಿಯನ್ನು ಕೂಡಲೇ ಮಾಡಿಸು. ಇಲ್ಲವಾದರೆ ನಾಳೆ 1ಕ್ಕೆ 4 ಕೆಲಸವಾದೀತು.
ಈಗ ಇವರನ್ನು ನಾನು ಕರೆದುಕೊಂಡು ಹೋಗಲೇ ಎಂದರು. ನಾರಾಯಣ ಅದಕ್ಕೆ ಸಮ್ಮತಿ ಇತ್ತ. ಆನಂತರ ಗೋಪಾಲಯ್ಯನವರು ತೀರ ಅಕ್ಕರೆಯ ದನಿಯಿಂದ ಅವನ ಹೆಂಡತಿಯನ್ನು ಕರೆದು, ಹೋಗುತ್ತೇನೆ ಲಕ್ಷ್ಮೀ ಎಂದರು. ಅವರ ಮಾತುಗಳನ್ನು ಕೇಳಿದವರಿಗೆ ತಮ್ಮ ಮಗಳು ಕಾಲವಾದ ಬಳಿಕ ಈಕೆಯನ್ನೇ ದತ್ತು ಮಗಳನ್ನಾಗಿ ಮಾಡಿಕೊಂಡಿರಬೇಕು ಎಂಬ ಊಹೆ ಹುಟ್ಟಬೇಕು. ಒಳಗೆ ಕೆಲಸದಲ್ಲಿದ್ದ ಆಕೆ ಬಂದು, ಮಾವ ಹೊರಟೆ ಬಿಟ್ಟಿರಾ? ಈಗ ಬಂದು ಇವರು ಯಾರೆಂದು ಹೇಳಲೇ ಇಲ್ಲವಲ್ಲ. ನಾಳೆ ಅವರು ಊರಲ್ಲಿರುವುದಾದರೆ ಇಲ್ಲಿ ಊಟಕ್ಕೆ ಕರೆದುಕೊಂಡು ಬರಬಹುದಲ್ಲ ಎಂದು ಕೇಳಿದಳು. ಈ ಉಪಚಾರವು ಆಗಂತುಕನಾಗಿ ಬಂದ ನನ್ನ ಸಲುವಾಗಿ ಎಂಬುದು ಸ್ಪಷ್ಟವಾಯಿತು. ಗೋಪಾಲಯ್ಯ ಆಗ ನನ್ನ ಮುಖವನ್ನು ನೋಡಿದರು. ನಾನು ಬಂದ ಆಮಂತ್ರಣವನ್ನು ಒಮ್ಮಿಂದೊಮ್ಮೆಗೆ ಒಪ್ಪಲು ಮನವಾಗದೆ, ನಾಳೆಯಾದರೂ ನನ್ನ ಊರಿಗೆ ಹೊರಡಬೇಡವೇ ಎಂದು ಕೇಳಿದೆ. ಅಷ್ಟೇನು ಅವಸರ ಎಂದನು ದೇರಣ್ಣ. ಮನೆಯ ದನಿಯು ಮನೆಗೆ ಬಂದು 2 ಗಳಿಗೆಯೂ ಇರಲಿಲ್ಲ. 4 ಮಾತುಗಳನ್ನು ಸಮನಾಗಿ ಆಡಲಿಲ್ಲ. ಅಷ್ಟರಲ್ಲೇ ಹೊರಡುವುದೆಂದರೆ ಎಂದು ನುಡಿದ. ಗೋಪಾಲಯ್ಯ ನನ್ನ ಸಂದಿಗ್ಧವನ್ನು ನೋಡಿ, ನೋಡುವ, ನಾಳೆ ಇದ್ದರೆ ಕರೆದುಕೊಂಡು ಬರುತ್ತೇನೆ. ಅವರಿಗೆ ಎಷ್ಟು ಕೆಲಸವಿದೆಯೋ ಯಾರಿಗೆ ಗೊತ್ತು. ನಾವು ನಮ್ಮ ಬೇಸರ ಹೋಗಲು ಇದ್ದು ಬಿಡಿ ಎನ್ನುತ್ತೇವೆ. ಅದು ಅವರಿಗೆ ಪ್ರಾಣ ಸಂಕಟಕ್ಕೆ ಬರಬಾರದಲ್ಲ. ನನ್ನ ವಿಚಾರ ನನಗೆ ಗೊತ್ತಿತ್ತು.